ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ರೇಕ್ಫಾಸ್ಟ್ ಪ್ರಿಮಿಕ್ಸನ್ನು ಮಾಡ್ತಾ ಇದ್ದೀನಿ. ಈ ಪ್ರಿಮಿಕ್ಸ್ ಮಾಡಿಟ್ಕೊಂಡ್ರೆ ಬೆಳಗಿನ ತಿಂಡಿಯನ್ನು ತುಂಬ ಸುಲಭವಾಗಿ ಡಿಫ್ರೆಂಟಾಗಿ ಮಾಡ್ಕೋಬೋದು. ಈ ರೀತಿ ಪ್ರಿಮಿಕ್ಸನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಾವು ನೋಡ್ಕೊಳ್ಳೋಣ. ಇಲ್ಲಿ 2.5 ಕಪ್ನಷ್ಟು ನಾನು ಸೂಜಿ ರವೆಯನ್ನು ತೊಗೊಂಡಿದ್ದೀನಿ. ಅಂದರೆ ಉಪ್ಪಿಟ್ಟಿಗೆ ಬಳಸುವಂತಹ ರವೆ, ಸಣ್ಣ ರವೆ ಅಂತೀವಲ್ಲ ಅದನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಎಷ್ಟು ಚೆನ್ನಾಗಿ ಹುರ್ಕೋತೀವಿ ಅಷ್ಟು ಚೆನ್ನಾಗಿ ನಮ್ಮ ಪ್ರಿಮಿಕ್ಸ್ ಬಹಳ ದಿನಗಳವರೆಗೆ ಬರ್ತದೆ. ಸಣ್ಣ ಉರಿಯಲ್ಲಿ ಈ ರೀತಿ ನಾವು ಹುರ್ಕೋಬೇಕು, ನೀಟಾಗಿ ಹುರ್ಕೋಬೇಕು. ಈ ರೀತಿ ನಾನು ಹುರಿದಿಟ್ಕೊಂಡು ಅದೇ ಬಾಣಲೆಯಲ್ಲಿ ಒಂದಷ್ಟು ಕರಿಬೇವಿನ ಎಲೆಗಳನ್ನು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ತುಪ್ಪವನ್ನು ಕೂಡ ಹಾಕಿ ಫ್ರೈ ಮಾಡ್ಕೋಬೋದು. 2 ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ 1 ಸ್ಪೂನಷ್ಟು ಸಾಸಿವೆಯನ್ನು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಪ್ರಿಮಿಕ್ಸು. ಮಾಡಿಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ನಾನಿಲ್ಲಿ ಒಂದು 10 ರಿಂದ 15 ಗೋಡಂಬಿಯನ್ನು ತೊಗೊಂಡು ಪೀಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಸಿ ಮೆಣಸಿನಕಾಯಿ ಒಂದು 3 ರಿಂದ 4 ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಚೆನ್ನಾಗಿ ಅದು ಫುಲ್ ಡ್ರೈ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಈ ರೀತಿ ಮಿಕ್ಸ್ ಮಾಡಿ ಹುರಿದಿಟ್ಟಂಥ ರವೆಗೆ ಮಿಕ್ಸ್ ಮಾಡಿ ನಾವು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೋಬೇಕು. ಈ ರೀತಿಯ ಏರ್ ಟೈಟ್ ಕಂಟೈನರ್ ಇದ್ದರೆ ಅದರಲ್ಲಿ ಅಂದರೆ ತಣಿಬೇಕಿದು. ತಣ್ಣದಾದಮೇಲೆ ಈ ಪ್ರಿಮಿಕ್ಸ್ನ ನಾವು ಇದರಲ್ಲಿ ಹಾಕಿಟ್ಕೊಳ್ಬೇಕು. ಹಾಕಿಟ್ಟು 15 ದಿನಗಳ ಕಾಲ ನಾವು ಹೊರಗಡೆ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ಇದರಲ್ಲಿ ಇಡ್ಲಿ, ವಡ ಕೂಡ ಮಾಡ್ಬೋದು. ಹಾಗೆ ಪಡ್ಡು, ಉತ್ತಪ್ಪ ಈ ರೀತಿ ಡಿಫ್ರೆಂಟಾಗಿ ನಾವು ತಿಂಡಿಗಳನ್ನು ಮಾಡ್ಕೋಬೋದು ಫಟಾಫಟ್ ಅಂತ. ನಾನಿಲ್ಲಿ 2 ಕಪ್ಪಷ್ಟು ಪ್ರಿಮಿಕ್ಸನ್ನು ತಗೊಂಡು ಅದಕ್ಕೆ 1 ಕಪ್ಪಷ್ಟು ಮೊಸರನ್ನು ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಪ್ರಿಮಿಕ್ಸ್ ರೆಡಿ ಮಾಡುವಾಗಲೇ ಉಪ್ಪು ಹಾಕ್ಬೋದು. ನಾನಿಲ್ಲಿ ಈಗ ಏನು ನಾವು ತಿಂಡಿಗಳನ್ನ ಮಾಡುವಾಗ ನಾನು ಉಪ್ಪು ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಬೋದು ಅನ್ನೋ ಕಾರಣಕ್ಕೆ. ಹಾಕಿ ಇದನ್ನು ಕಲಸಿ ಒಂದು 15 ನಿಮಿಷ ಇಟ್ಟು ಮತ್ತೆ ನಾನು ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ಸ್ವಲ್ಪ ರವೆ ಏನಾಗುತ್ತೆ, ನೀರನ್ನು ಹೀರ್ಕೊಂಡು ಬಿಡುತ್ತೆ. ಈ ರೀತಿ ಎಲ್ಲ ಮತ್ತೆ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಈಗ ಇಡ್ಲಿ ಪಾತ್ರೆಗೆ ನಾನು ಹಾಕ್ತಾ ಇದ್ದೀನಿ. ಈ ರೀತಿ ಹಾಕಿ ಇಡ್ಲಿಯನ್ನು ತಯಾರಿಸ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರ್ತದೆ ಈ ಇಡ್ಲಿ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಅದೇ ಬ್ಯಾಟರನ್ನು ಬೇರೆ ಏನು ಚೇಂಜ್ ಮಾಡಿಲ್ಲ. ಅದೇ ಬ್ಯಾಟರನ್ನು ಇಲ್ಲಿ ಪಡ್ಡು ಮಾಡ್ಕೋತಾ ಇದ್ದೀನಿ. ಸೇಮ್ ಅದೇ ರೀತಿ ಪಡ್ಡು ಮಾಡ್ಕೊತೀನಿ. ನೀವು ಅಂದ್ಕೊತಿರ್ಬೋದು ಟೇಸ್ಟ್ ಅದೇ ಥರ ಇರುತ್ತೆ, ಬಟ್ ಡಿಫ್ರೆಂಟಾಗಿ ಬೇರೆ ಬೇರೆ ದಿನಗಳಲ್ಲಿ ಮಾಡುವಾಗ ಚೆನ್ನಾಗಿರುತ್ತೆ. ನಾನಿಲ್ಲಿ ಉತ್ತಪ್ಪವನ್ನು ಮಾಡ್ಕೋತಾ ಇದ್ದೀನಿ. ಉತ್ತಪ್ಪಕ್ಕೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮ್ಯಾಟೊ, ಹಾಗೆ ಇಲ್ಲಿ ಸ್ವಲ್ಪ ಒಂದು ಕ್ಯಾಪ್ಸಿಕಮನ್ನು ಹಾಕ್ತಾ ಇದ್ದೀನಿ. ದೊಡ್ಡ ಮೆಣಸಿನ್ಕಾಯಿ ಅಂತೀವಲ್ಲ ಅದನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ನಾನಿಲ್ಲಿ ಲೈಟಾಗಿ ಅದನ್ನು ಪ್ರೆಸ್ ಮಾಡ್ತಿದ್ದೀನಿ. ಲೈಟಾಗಿ ಪ್ರೆಸ್ ಮಾಡಿ ಸ್ವಲ್ಪ 1-2 ನಿಮಿಷಗಳ ಕಾಲ ಅದನ್ನು ಬೇಯೋಕ್ಕಿಡಬೇಕು. ಮುಚ್ಚಿ ಬೇಯಿಸಬೇಕು. ಈ ರೀತಿ ಮುಚ್ಚಿದನ್ನು ಉಲ್ಟಾ ದಬ್ಬ ಹಾಕಬೇಕು. ಈ ರೀತಿ ಉಲ್ಟಾ ತಿರುವು ಹಾಕಿ ನೀಟಾಗಿ ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಉತ್ತಪ್ಪ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ. ನೋಡಿದ್ರಲ್ಲ, ಒಂದು ಪ್ರಿಮಿಕ್ಸಲ್ಲಿ ಎಷ್ಟು ವೆರೈಟಿ ತಿಂಡಿಗಳನ್ನು ನಾವು ಮಾಡ್ಬೋದು. ಇದಕ್ಕೆ ನಾನು ಚಟ್ನಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಸಾಕಷ್ಟು ವೆರೈಟಿ ತಿಂಡಿಗಳನ್ನು ನಾವು ಮಾಡ್ಕೋಬೋದು. ಈ ರೀತಿ ಒಂದು ಪ್ರಿಮಿಕ್ಸ್ ಇದ್ದರೆ ನಾವು ಎಲ್ಲೇ ಹೋಗಿ ಬಂದ್ರೂ ಬೆಳಗಿನ ತಿಂಡಿಗೆ ತಲೆಬಿಸಿ ಇರಲ್ಲ, ಮಾಡ್ಕೋಬೋದು ಈಸಿಯಾಗಿ. ನಾನು ಮಾಡಿರುವಂತಹ ರೆಸಿಪಿ ನಿಮಗಿಷ್ಟ ಆದರೆ ಒಂದು ಲೈಕ್ ಕೊಡಿ. ಕಮೆಂಟ್ ಮೂಲಕ ಹೇಗಾಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.